ಮಲೆನಾಡಿನ ಭಾಗದಲ್ಲಿ ಒಂದು ಚಿಕ್ಕ ರೈತ ಭತ್ತವನ್ನು ಹೇಗೆ ಬೆಳೆಯುತ್ತಾನೆ ಮತ್ತು ಅದನ್ನು ಹೇಗೆ ಸಂಸ್ಕರಿಸುತ್ತಾನೆ ಎಂದು ಈ ನನ್ನ ಚಿಕ್ಕ ವ್ಲಾಗ್ನಲ್ಲಿ ತಿಳಿಸಿದ್ದೇನೆ. ದಯವಿಟ್ಟು ಎಲ್ಲರೂ ನೋಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲು ಮಣ್ಣಿನ ಕಣವನ್ನು ಈ ರೀತಿಯಾಗಿ ಹದ ಮಾಡಿಕೊಂಡು ಅದಕ್ಕೆ ಆಕಳಿನ ಸಗಣಿಯಿಂದ ಸಾರಿಸಿ ನೀಟಾಗಿ ಇಟ್ಟುಕೊಂಡಿರುತ್ತಾನೆ. ಕತ್ತರಿಸಿದ ಭತ್ತವನ್ನು ತಂದು ಈ ರೀತಿಯಾಗಿ ಬಣಬೆ ರೂಪದಲ್ಲಿ ಸಂಗ್ರಹಿಸಿಟ್ಟಿರುತ್ತಾನೆ. ಅದನ್ನು ಮುಂದೆ ರೈತ ಸಣ್ಣದಾಗಿ ಒಂದು ದೇವರಿಗೆ ಪೂಜೆ ಮಾಡಿ ತನ್ನ ಕಾಯಕವನ್ನು ಮುಂದುವರಿಸುತ್ತಾನೆ. ಎಲ್ಲ ರೈತರು ಸೇರಿ ಈ ರೀತಿ ಬಣಮೆಯಿಂದ ಭತ್ತವನ್ನು ಕೆಳಕ್ಕೆ ಅಂಕಣಕ್ಕೆ ಹಾಕುತ್ತಾರೆ. ಹಿಡಿದಿರುವ ಆಯುಧವನ್ನು ಮಡಕುಲ್ ಎಂದು ಕರೆಯುತ್ತಾರೆ. ಈ ರೀತಿಯಾಗಿ ಮಡಕುಲಿನ ಸಹಾಯದಿಂದ ಕಣದಲ್ಲಿ ಅದನ್ನು ಎಳೆದುಕೊಂಡು ಹೋಗಿ ಸೇರಿಸುತ್ತಾರೆ. ನೋಡಿ, ಹಂತ ಹಂತವಾಗಿ ಎಲ್ಲ ಬಣವೆಯನ್ನು ಎಡವು ಹಾಕಿ ಅದನ್ನು ಕಣದ ಇನ್ನೊಂದು ತುದಿಯಲ್ಲಿ ಈ ರೀತಿ ಸೇರಿಸಿದ್ದಾರೆ. ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದ ನಂತರ ಮತ್ತೆ ತಮ್ಮ ಕಾಯಕವನ್ನು ಮುಂದುವರಿಸುತ್ತಾರೆ. ಈ ರೀತಿ ಪವರ್ ಟಿಲ್ಲರ್ ಅಥವಾ ಟ್ರ್ಯಾಕ್ಟರಿನ ಸಹಾಯದಿಂದ ಭತ್ತವನ್ನು ತುಳಿಯುತ್ತಾರೆ ಮತ್ತು ಅದನ್ನು ತೆನೆಯಿಂದ ಭತ್ತವನ್ನು ಬಿಡಿಸಲಾಗುತ್ತದೆ. ಟ್ರ್ಯಾಕ್ಟರ್ ಕೂಡಿಸಿ ಆದ ನಂತರ ತೆನೆಯಿಂದ ಭತ್ತ ಬಿದ್ದಿರುತ್ತದೆ. ಅದನ್ನು ಮತ್ತೆ ಆ ಮಡಗುಲಿನ ಸಹಾಯದಿಂದ ಹುಲ್ಲನ್ನು ಒಂದು ಕಡೆ ಎಳೆದು ಹೋಗಿ ಬಣವೆಯನ್ನು ಹಾಕುತ್ತಾರೆ. ಅದನ್ನು ದನಗಳ ಮೇವಿಗಾಗಿ ಉಪಯೋಗಿಸುತ್ತಾರೆ. ಆಮೇಲೆ ಭತ್ತದ ಕಾಳುಗಳನ್ನು ಈ ರೀತಿಯಾಗಿ ರಾಶಿ ಕಟ್ಟುತ್ತಾರೆ. ಇದಕ್ಕೆ ಪೂಜೆ ವಿಧಿವಿಧಾನಗಳನ್ನು ಮಾಡುತ್ತಾರೆ. ಇದು ದೇವರ ಪಾಲು. ಹೀಗೆ ಪೂಜೆ ವಿಧಿವಿಧಾನ ಆದ ಮೇಲೆ ಚೀಲದಲ್ಲಿ ತುಂಬಲು ಪ್ರಾರಂಭಿಸುತ್ತಾರೆ.
ಇದೇ ನೋಡಿ ನಮ್ಮ ಸಣ್ಣ ಜೀವನ ಹೇಗಿದೆ ಎಂದು ತಿಳಿಸಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೈತರ ಮಕ್ಕಳನ್ನು ಬೆಳೆಸಿ. ಇವರ ಸುಖ ದುಃಖ ಎಲ್ಲ ಜಗತ್ತಿಗೆ ತಿಳಿಯಲಿ. ಧನ್ಯವಾದಗಳು.